ಹತ್ರ ಏ ಸ್ಮೈಲ್ ದಿಸ್ ಮೆಸೇಜ್ ಇವಾಗ ಇನ್ನೊಂದು ನಿಮಿಷಕ್ಕೆ ಹೊರಗಡೆ ಬರ್ತಾರೆ ಮೆಸೇಜ್ ಮಾಡಿದ್ದು ಅಂತ ಬನ್ನಿ. ವೆರಿ ಸಾರಿ, ತುಂಬ ಲೇಟ್ ಮಾಡಿಬಿಟ್ಟೆ. ನನ್ನ ತಮ್ಮ ನೋಡಿ ನನ್ನ ಕಡೆಯಿಂದ. ನೈಸ್ ಟು ಮೀಟ್ ಯು. ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೈ ನೇಮ್ ಇಸ್ ಸ್ಫೂರ್ತಿ. ಇವತ್ತು ಇವ್ರ ಜೊತೆ ಕಂಟೆಂಟ್ ಮಾಡಕ್ಕೆ ಬಂದಿದ್ದೆ. ಓಕೆ ಹೋಗೋಣ. ಗೈಸ್, ಇಲ್ಲಿವರೆಗೂ ನಾನು ಲೇಟು ಅಂತ ಸಂಜಯ್ ಹೇಳಿರ್ಬೋದು, ಸುದೀಪ್ ಹೇಳಿರ್ಬೋದು, ಇನ್ಯಾಕೆ ಶರತ್ ಹೇಳಿರ್ಬೋದು, ಅದು ಬಿಟ್ಟರೆ ಯಾಕೆ ನಿತ್ಯನೂ ಹೇಳಿರ್ತಾರೆ, ನಿತ್ಯನೂ ಹೇಳಿರ್ಬೋದು, ಅಷ್ಟೇ ಯಾಕೆ ನಾವು ಅಮ್ಮನೂ ಹೇಳಿರ್ಬೋದು. ಆದರೆ ಇವತ್ತು ಇವ್ರು ಹೇಳ್ತಾರೆ. ಹೇಳಿ. ನಾನು ದಿನ ನೋಡ್ತಿದ್ದೆ ವ್ಲಾಗಲ್ಲಿ ಸಂಜೆ ಅವ್ರು ಹೇಳೋದೆಲ್ಲ ಕೇಳ್ತಿದ್ದೆ ಲೇಟ್ ಅಂತ. ಫಸ್ಟ್ ಟೈಮ್ ನನ್ನೂ ವೆಯ್ಟ್ ಮಾಡಿಸಿದ್ದಾರೆ. ಇಲ್ಲ ಆ್ಯಕ್ಚುಲಿ ಪ್ಲ್ಯಾನ್ ಏನಾಗಿತ್ತು ಅಂದರೆ ನಾವು ಸ್ವಲ್ಪ ಸರ್ಕಲ್ ಹಾಕ್ಬಿಟ್ಟು ಒಂದು ಪರ್ಫೆಕ್ಟ್ ಟರ್ನಿಂಗ್ ಕೊಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾವು ನಮ್ಮ ಫ್ರೆಂಡ್ಸ್ ಹತ್ರ ಕೇಳಿ, ಇನ್ನೊಬ್ರು ಲವರ್ ಫ್ರೆಂಡ್ ಹತ್ರ ಅಡ್ವೈಸ್ ಎಲ್ಲ ತಗೊಂಡು, ಸಂಜೆಯವ್ರ ಹತ್ರ ಕೇಳಿದ್ರೆ ಆಗೋಗಿತ್ತಲ್ಲ. ಓಕೆ ಎಲ್ಲಿ ಹೋಗೋಣ? ನೀವು ಹೇಳ್ಬೇಕು, ನೀವೇ ತಾನೇ ಹೇಳಿ. ಸರಿ, ನಂಗೊಂದು ಪ್ಲ್ಯಾನ್ ಇದೆ. ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ, ಆಮೇಲೆ ಡಿಸೈಡ್ ಮಾಡಿ ಎಲ್ಲಿ ಹೋಗೋಣ ಅಂತ. ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ ಅಂತ. ಹೇಗಿದೆ? ಮ್ಯಾಚ್ ಆಗೋ ಥರ ಐತಲ್ಲ? ಥ್ಯಾಂಕ್ ಯು. ನಿಮ್ದು ಪರವಾಗಿಲ್ಲ, ಮ್ಯಾಚ್ ಆಗೋ ಥರ ಇದೆ. ಅಲ್ಲಲ್ಲಲ್ಲಲ್ಲಲ್ಲ. ಮತ್ತೆ ಏನು ಓದ್ತಾ ಇರಾ, ಏನು ಮಾಡ್ತಾ ಇರಾ? MSc ಕಂಪ್ಲೀಟ್ ಆಗಿದೆ, ಇವಾಗ ಟ್ರೈನಿಂಗ್ ಮಾಡ್ತಿದ್ದೆ. ಸೂಪರ್. ನಿಮ್ದು ಮುಗ್ದಿದೆ ಅಲ್ಲ? ಫೈನಲ್ ಸ್ಟೇಜಲ್ಲಿ ಇದೆ. 5 years ಕೋರ್ಸು. ಗೊತ್ತು, ಎಲ್ಲ ಗೊತ್ತು. ವ್ಲಾಗ್ ನೋಡ್ತಿರ್ತೀನಿ. ಥ್ಯಾಂಕ್ ಯು. ಅಮ್ಮನ ಅಪ್ಪನ? ನನಗೆ ಅಮ್ಮ ಜಾಸ್ತಿ ಇಷ್ಟ. ಜಾಸ್ತಿ ಕನೆಕ್ಟ್ ಇರೋದು ಅಮ್ಮನ ಜೊತೆ. ಸೂಪರ್. ಬೇಗ ಕನ್ವಿನ್ಸ್ ಮಾಡ್ಬೋದು. ನಿಮ್ಮ ಅಮ್ಮ ಥರ ಡೈಲಾಗ್ ಪಂಚೆಲ್ಲ ಹೊಡೆಯಕ್ಕೆ ಬರಲ್ಲ ನಮ್ಮ ಅಮ್ಮಂಗೆ. ಸಿಂಪಲ್ ಆಗಿ ಹೇಳ್ತೀವಿ, ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಬೇಗ ಕನ್ವಿನ್ಸ್ ಮಾಡ್ಬೋದು. ಓಕೆ, ಇವಾಗ ಎಲ್ಲರೂ ಹೋಗ್ತೀರಾ ಅನ್ಕೊಳ್ಳಿ ಹೊರಗಡೆ. ನನ್ನ ಜೊತೆ ಅಲ್ಲ, ನಾರ್ಮಲ್ ಎಲ್ಲರೂ ಹೊರಗಡೆ ಎಲ್ಲರೂ ಹೋಗ್ತೀರಾ. ತುಂಬ ಹೊಟ್ಟೆ ಹಸಿದೆ ಇರುತ್ತೆ. ಯಾವುದೋ ಒಂದು ಸ್ಪೆಷಲ್ ಹೋಟ್ಲಿಗೆ ಹೋಗ್ತೀರಾ. ಅಲ್ಲಿ ನಿಮಗೆ ಏನೇನು ಬೇಕು, ಇಂಡಿಯಾದಲ್ಲಿ ಏನೇನು ಸಿಗುತ್ತೋ ಎಲ್ಲ ಇರುತ್ತೆ. ಎಲ್ಲ ಆಪ್ಷನ್ಸ್ ಇರುತ್ತೆ, ಎಲ್ಲ ವೆರೈಟೀಸ್ ಇರುತ್ತೆ, ಎಲ್ಲ ಫ್ರೀ ಆಗಿರುತ್ತೆ. ಫ್ರೀ ಎಲ್ಲಾದ್ರೂ ₹1 ಇರುತ್ತೆ. ಅಂಥ ಟೈಮಲ್ಲಿ ಕೂಡ ನೀವು ಏನು ಚೂಸ್ ಮಾಡಕ್ಕೆ ಇಷ್ಟಪಡ್ತೀರಾ? ಚಾಟ್ಸ್ ಇರುತ್ತಾ? ಎಲ್ಲ ಇರುತ್ತೆ. ಪಾನಿಪುರಿ. ಓಹ್, ಇಷ್ಟ ಆಗ್ತದಾ? ಚಾಟ್ಸ್ ಪಾನಿಪುರಿ. ನರ್ವಸ್ ಆಗ್ಬೇಡಿ. ಓಕೆ, ಗೊತ್ತಾಗ್ತಿದೆ ನರ್ವಸ್ ಆಗ್ತಿರೋದು. ಅದೇ ಅದೇನು ಮಾತಾಡೋದು ಅವಾಗ ಗೊತ್ತಾಗಲ್ವಲ್ಲ ಫ್ಲೋ ಅಲ್ಲಿ. ಸಂಧ್ಯಾ ಜೊತೆ ಅಷ್ಟು ಮಾತಾಡ್ತಿರ್ತೀರಾ? ಸಂಧ್ಯಾ ಚಿಕ್ಕ ವಯಸ್ಸಿನ ಜೊತೆಗಿರೋ ಹುಡುಗಿ ಅಲ್ವಾ ಅದು? ಬಟ್ ಹುಡುಗಿಯರ ಜೊತೆ ಮಾತಾಡಿ ಅಭ್ಯಾಸ ಇರುತ್ತೆ. ಇಲ್ಲೇ ಯಾವುದು ಪಾರ್ಕ್ ಇದೆಯಂತೆ. ಲೆಫ್ಟಿಗೆ. ಇದು ಗೊತ್ತಾ? ಅದು ನನಗೆ ದೇವಸ್ಥಾನ ಇದೆ ಅಲ್ರಿ, ಸೊ ಅದಕ್ಕೆ ನಾನು ಗೊತ್ತಾಗೋದು ಬೇಡ ಅಂತ ಅನ್ಕೊಂಡು. ಮತ್ತೆ ನಿಮ್ದು ಕಂಟೆಂಟ್ ಕ್ರಿಯೇಷನ್ ಜರ್ನಿ ಹೆಂಗಿದೆ? ನಮ್ದು ಬಿಡ್ರಿ 2 ವರ್ಷದ ಮುಂಚೆ ಸ್ಟಾರ್ಟ್ ಆಗಿದ್ದು, 3 ವರ್ಷ ಹತ್ರ ಆಗ್ತೈತೆ. ಆಲ್ ಗೋಯಿಂಗ್ ಗುಡ್. ಸಂಧ್ಯಾ ಅವ್ರು ಚೆನ್ನಾಗಿದ್ದಾರಾ? ಅವ್ರು ಸೂಪರ್ ಆಗಿದೆ. 1 ಸೆಕೆಂಡ್ ಫ್ರೆಂಡ್. ಹಲೋ. ಇಲ್ಲೇ ಇಲ್ಲ, ಒಂದು ಚಿಕ್ಕ ಟಾಕ್ ಇದೇ ನಾವಿಲ್ಲಿ ಹೋಗಿದ್ವಲ್ಲ ಮುಖೇಶ್ ಜೊತೆ ಒಂದ್ಸತಿ. ಆಮೇಲೆ ಅಮ್ಮ ಕೆಳಗಡೆ ಡೌನ್ ನೋಡಿ, ಇನ್ನಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ. ತೋರ್ಸೋ ಹ್ಯಾಪಿ ಅಲ್ಲ? ಸ್ವಲ್ಪ ಹ್ಯಾಪಿನೆಸ್ ಇದೆಯಲ್ಲ, ಕಾಣಿಸ್ತೈತಿ ಇಲ್ಲ? ಹೇಳಲ್ಲಿ ಹೋಗ್ಲಿ. ನಾನೇನಲ್ಲಿ ನೀನು ಹೇಳ್ಬೇಕಾ? ಓಕೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು? ವಿಲ್ ಟಾಕ್ ಅಬೌಟ್ ಡಿಶಸ್ ಬಗ್ಗೆ ಕೇಳಿದ್ದೀವಿ. ಪಾನಿಪುರಿ ಕೊಟ್ಟು ಕರೆಕ್ಟ್. ಇರಿ ಪಾನಿಪುರಿ ಅಂದ್ಮೇಲೆ ಮೆತ್ತಿಗೆ ಪಾರ್ಕಿಗೆ ಹೋಗ್ತಿದ್ದು ಡೈರಿ ಮಿಲ್ಕ್ ಇವಾಗ ಫಸ್ಟ್ ಏನು ಮಾಡೋಣ? ಬೇಜಾರಾಗ್ಬಿಡಿ, ಏನೋ ಬಿಟ್ಟು ನೋಡಿ ಅಂದ್ಬಿಟ್ಟು ಏನೋ ಸ್ವಲ್ಪ ಟಾಕ್ಸ್ ಇತ್ತು ಅಷ್ಟೇ. ಮತ್ತೆ ಹೇಳಿ. ಪಾರ್ಕ್ ಲಾಕ್ ಹಾಕ್ಬಿಟ್ಟವ್ರೆ. ಅಣ್ಣ ಪಾರ್ಕ್ ಎಂಟ್ರಿ ಆ ಕಡೆಯಿಂದನಾ? ನನ್ನ ಮುದ್ದಿನ ಹೃದಯ ಚೆನ್ನಾಗಿದೆ. ಬಂದೇ ಇಲ್ವಾ ಈ ಕಡೆ ನೀವು? ಹೊರಗಡೆ ನೋಡಿದ್ದೆ ಒಂದ್ಸತಿ ನಾನು. ವಾವ್, ನೋಡಿ ಎಂಥ ಟೈಮ್. ನಿಮ್ ಜೊತೆ ಏನೋ ಬರ್ದಿದೆ ಅನ್ಸುತ್ತೆ ನಮಗೆ. ನಾನು ಈ ಕಡೆ ಬಂದೇ ಇಲ್ಲ. ನಿಮ್ಮಿಂದ ಹೊಸ ವಾತಾವರಣ ಪರಿಚಯ ಆಗೈತೆ ನನಗೆ. ಅಯ್ಯೋ, ಅದೆಲ್ಲ ಕೇಳ್ಬಾರ್ದು ಕಣ ಹುಡುಗಿರ್ನ. ನಿಮ್ಗೆ ಹೆಂಗ್ ಕಾಣಿಸುತ್ತೆ? MSc ಕಂಪ್ಲೀಟ್ ಮಾಡಿದೀನಿ ಕಣೋ ನಾನು. MSc ಅರ್ಥ ಆಗಿಲ್ಲ ಬಿಡಿ. MSc ಅಂದ್ರೆ ಏನು ಗೊತ್ತೇನಾ? ಎಕ್ಸಾಕ್ಟ್ಲಿ, ಅವ್ನಿಗೆ ಗೊತ್ತಾಗಿಲ್ಲ, ಅದಕ್ಕೆ ಇದು ಕ್ವಶನ್ಸ್ ಕೇಳ್ತಾನೆ. ಇಲ್ಲಾಂದ್ರೆ ಕೇಳ್ತಾ ಇರಲಿಲ್ಲ. ನಿಮಗೆ ಚಾಟ್ಸ್ ಅಲ್ಲಿ ಇದು ಉಡುಪಿ ವೇಫಲ್ ಸಿಗುತ್ತಲ್ಲ, ಆ ಥರ ಚಾಟ್ಸ್ ಇಷ್ಟನಾ ಇಲ್ಲ ಲೋಕಲ್ ಅಲ್ಲಿ ಸಿಗುತ್ತಲ್ಲ ತಳ್ಳೋ ಗಾಡಿಲಿ? ಗೋಲ್ಗಪ್ಪ ಇನ್ನು ಇಷ್ಟನಾ? ಅದೇ ಜಾಸ್ತಿ. ಹಾಗಾದ್ರೆ ಬನ್ನಿ ಆ ಕಡೆ ಎಕ್ಸಿಟ್ ಆಗ್ಬೋಣ. ನೀವು ಮಾತಾಡಿ, ಏನು ಹೇಳ್ತಿದ್ರಲ್ಲ ಕಂಟೆಂಟ್ ಮಾಡ್ಬೇಕಂತ. ನಮ್ಮ ಅವಾಗ ಬೈತಾ ಇರ್ತಾರೆ. ಈ ಬ್ಲಾಗ್ ನೋಡಿ
ನೋಡಿ ಮೇ ಬಿ ಬೈಬೋದು ಅನ್ಸುತ್ತೆ ಅವ್ರೆ ನನಗೆ. ಇಲ್ಲ ಗೊತ್ತು ನಿಮಗೆ ಬೈ ಹತ್ರ ಇಲ್ಲ ಯಾಕಂದಿಲ್ಲ ಬಿಡಿ, ನಾನು ಇನ್ಫಾರ್ಮ್ ಔಟೇ ಬಂದೀನಿ. ಹಾಕೊಳ್ಳಿ ಏನಕ್ಕ ಕ್ಲಾಸ್ ತಂದಿದ್ದೀರಾ ಹಾಕೊಂಡೇ ಇರು. ಅದು ಅದೇನಪ್ಪ ಮನ್ಸಾಗಿಲ್ಲ ಹಾಕೋಣಕ್ಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣಿಸ್ಬಿಡುತ್ತಲ್ಲ, ನಿಮ್ಮ ಮುಖ ಚೆನ್ನಾಗಿ ಕಾಣಿಸ್ಲಿ ಅಂತ. ನಂಗೆ ಅನ್ಸಂಗೆ ಇವತ್ತು ನೀವು ಪರ್ಫ್ಯೂಮ್ ಹಾಕೊಂಡಿರಲ್ಲ ಅಲ್ಲ? ಹಾಂ ಯೂಶಲಿ ಹಾಕೋದು. ಕೆಲವೊಂದು ರೇರ್ ಸ್ಮೆಲ್ಗೆ ಪರ್ಫ್ಯೂಮೇ ಬೇಕಾಗಲ್ಲ. ಅಪ್ಪ ನಾನು ಯೂಶಲಿ ಹಾಕೋದೇ ಇಲ್ಲ. ರೇರ್ ಅಂದರೆ ರೇರ್. ಸೂಟ್ ಆಗುತ್ತೆ ನಿಮಗೆ ಯಾವ ಸ್ವೀಟ್ಗೆ? ಏನು ಬೊಕ್ಕೆ. ಥ್ಯಾಂಕ್ ಯು ಗೈಸ್. ತೇಜ ಅವ್ರು ಕೊಟ್ಟಿದ್ದಾರೆ. ನಂಗೆ ಆ್ಯಕ್ಚುಲಿ ತೇಜ ಅಂತ ಕರೆಯೋಕ್ಕೆ ಇಷ್ಟ. ಅರ್ಥ ಆಯ್ತು ಅನ್ಸುತ್ತೆ. ಬಿಕಾಸ್ ಯಾವಾಗಲೂ ಸಂಧ್ಯಾ ಅವ್ರ ಕರ್ದು ತೇಜ ಅಂತಿರ್ತಾರಲ್ಲ, ಸೊ ನಂಗೆ ಹಂಗೆ ಇಷ್ಟ. ಅದಂಗೆ ಅದಂಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಅವ್ರಿಗೆ. ಏಮಂತ ತೇಜ ಅಂತ ಕರಿ. ಏನ್ ಕೇಳಿ ಅಂತನಾ? ನಿಮ್ಗೆ ಯಾವತ್ತಾದ್ರು ನಿಮ್ಗೆ ನಿಮ್ಮ ಫ್ಯಾಮಿಲಿಲಿ ಅಥವಾ ಹೊರ್ಗಡೆ ಯಾರಾದ್ರು ಇಷ್ಟ ಆಗಿರೋ? ಹೇಳ್ತೀನಿ ಕೇಳಿ, ಕರೆಕ್ಟಾಗಿ ಆನ್ಸರ್ ಕೊಡ್ತೀನಿ. ಇಷ್ಟು ದಿನ ನಮ್ಮ ಅಮ್ಮನ ಸ್ಥಾನ ಮೀರಿ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲ 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 ಓ ನೀವು ಏನು ಅನ್ತೀರಾ? ಹಂಗ ಟ್ವಿಸ್ಟ್ ಕೊಡ್ತೀನಿ, ಟ್ವಿಸ್ಟ್ ತಗೊಳ್ಳಿ ಹಂಗಾದ್ರೆ. ಆದ್ರೆ ಇವತ್ತು ಅನ್ಸ್ತೈತೆ ನಾನು ಅವತ್ತು ಅನ್ಕೊಂಡಿದ್ದು ನಿಜ ಅಂತ. ಎಲ್ರಿಗೂ ಅವ್ರ ಅಮ್ಮನೇ ಫಸ್ಟ್. ಎನಿವೇಸ್ ಚೆನ್ನಾಗಿ ಕಾಣಿಸ್ತಿದೆ. ಹಾ ಥ್ಯಾಂಕ್ ಯು. ನಾನು ನಿಮ್ಗೆ ಹೇಳೇ ಇಲ್ವಲ್ಲ, ನಾನೇ ಹೇಳ್ಬಿಟ್ನಲ್ಲ. ಇಟ್ಸ್ ಓಕೆ. ಔಟ್ಫಿಟ್ ಚೆನ್ನಾಗಿದೆ, ಮ್ಯಾಚ್ ಆಗ್ತೈತಿ. ಅದಾದ್ರೆ ಹೇಳಿದ್ರಿ ಹೇಳಿನಾ? ನರ್ವಸ್ ಆಗಿರೋದು ಕಣ್ಣಲ್ಲಿ, ಫೇಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಂ, ಈ ಚಾಕ್ಲೇಟ್ಸಲ್ಲಿ ಡಾರ್ಕ್ ಚಾಕ್ಲೇಟು ಮತ್ತು ವೈಟ್ ಚಾಕ್ಲೇಟ್ ಅಂತ ಬರ್ತದೆ. ಡಾರ್ಕ್ ಚಾಕ್ಲೇಟ್ ತಿಂದರೆ ಹೆಡ್ಡೇಕ್ ಕಮ್ಮಿ ಆಗುತ್ತೆ ಅಂತಾರೆ. ನೀವು MSc ಅಲ್ವಾ ಮಾಡ್ತಾ ಇರೋದು? MSc ಇನ್ ಕಂಪ್ಯೂಟರ್ ಸೈನ್ಸ್. ಶಟ್, ಬಯಾಲಜಿ ಅಷ್ಟು ಗೊತ್ತು, ಬಟ್ ಗೊತ್ತು. ಹಾಂ, ವೈಟ್ ಚಾಕ್ಲೇಟ್ ತಿಂದರೆ ಏನಾಗುತ್ತೆ? ಎಂಥದ್ದು ಇಲ್ಲ, ಬಾಯಿ ಸ್ವೀಟ್ ಆಗುತ್ತೆ ಅಷ್ಟೇ. ಯಾವ ಚಾಕ್ಲೇಟ್ ತಿಂದ್ರೂ ಬಾಯಿ ಸ್ವೀಟ್ ಆಗುತ್ತೆ. ಗೈಸ್ ಇದು ಎಂಟರ್ ಟೈಮ್ ಇದು ಅಂದ್ರೆ ನಮ್ಗೆ ಏನು ಅನ್ಸುತ್ತೆ ಎಲ್ಲ ಹೇಳ್ಬಿಡ್ಬೋದು ಈ ಟೈಮಲ್ಲಿ. ಮೂಗ್ಬಿಟ್ಟು ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗಿದೆ, ನಾರ್ಮಲ್ ಆಗಿ ರ್ಯಾಂಡಮ್ ಹುಡುಗಿ ಹಿಂಗೆ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ, ಅವಾಗ ಆಫೀಸ್ ಆಗ್ಬಿಡುತ್ತೆ. ಹಂಗೆಲ್ಲ ಹೇಳ್ತಿದ್ದ ಕಂಟೆಂಟ್ ಅಂತ ಹೇಳಿದ. ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ಅಂದ್ರೆ ಈ ಒಂದು ಇವಾಗ ಕೊಡ್ತಾರೋ ಫ್ರೀಡಮ್ ಇಂದ ಇವೆಲ್ಲ ಆರಾಮಾಗಿ ಹೇಳಿದ್ರು ಕೂಡ ಈಸಿಯಾಗಿ ತಗೋತಾ ಇರ. ಮತ್ತೆ ಈ ಸೆಲೆಕ್ಷನ್ ಪ್ರೋಸೆಸ್ ಹೇಳಿ ಹೆಂಗಿತ್ತು? ಅಪ್ಪ ವಿಡಿಯೋ ಹೇಳಿದ್ರೆ ಓಕೆನಾ? ಓಕೆ, ಆ್ಯಕ್ಚುಲಿ ತುಂಬ ರಿಕ್ವೆಸ್ಟ್ಗಳು ಬಂದಿತ್ತು. ಅದರಲ್ಲಿ ಇಂಟ್ರೆಸ್ಟ್ ಕೊಡೋ ರಿಕ್ವೆಸ್ಟ್ಗಳು ಮುಕ್ಕಾಲು ಭಾಗ ಇತ್ತು. ಇವಾಗ ಅವ್ರು ಎಲ್ರಿಗೂ ಕೂಡ ಚೆನ್ನಾಗಿ ಅಂದರೆ ವಿಡಿಯೋ ಕಳಿಸಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಹಾಯ್ ಅಂತ ರಿಕ್ವೆಸ್ಟ್ ಕಳಿಸ್ತಾ ಇದ್ರು. ಅವ್ರಿಗೆಲ್ಲ ನಾನು ಹರ್ಟ್ ಮಾಡೋಕ್ಕಾಗಲ್ಲ. ಇವಾಗ ಓಕೆ ಫಸ್ಟ್ ಬಂದಿರೋ ಪರ್ಸನ್ ತಗೊಂಡ್ಬಿಟ್ರೆ ಸೆಕೆಂಡ್ ಬಂದಿರೋರಿಗೆಲ್ಲ ವ್ಯಾಲ್ಯೂ ಇರಲ್ಲ. ಸೊ ಏನು ಮಾಡಿದೆ ಅಂದರೆ ಎಲ್ರಿಗೂ ಒಂದೊಂದು ರಿಪ್ಲೈ ಮೆಸೇಜ್ ಕಳಿಸ್ದೆ. ಅದರಲ್ಲಿ ರೆಸ್ಪಾಂಡ್ ಬಂದಿರೋದ್ರ ಮೇಲೆ ಡಿಪೆಂಡ್ ಆಗಿ ಸಾರ್ಟ್ ಔಟ್ ಮಾಡಿದೆ. ಒಂದಿಷ್ಟು ಜನ ಇದ್ರು, ಅವ್ರಿಗೆಲ್ಲ ಲಕ್ಕಿ ಡ್ರಾ ಹಾಕಿ ಒಂದು ಚಿಟ್ಟದ್ದು ಅಲ್ಲಿ ಬಂದರೆ. ನಾನು ಎಷ್ಟು ಲಕ್ಕಿ ಅಂತ. ಲಕ್ಕಿ ಅಲ್ಲ, ನಾನು ಲಕ್ಕಿ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಥರ ಒಬ್ರು ಕಂಟೆಂಟ್ ಕ್ರಿಯೇಟರ್ನ ಮೀಟ್ ಮಾಡ್ತಿರೋದು. ಥ್ಯಾಂಕ್ ಯು. ನನಗೆ ಹ್ಯಾಪಿ ಆಗ್ತಿತ್ತು, ಕಂಟೆಂಟ್ ಕ್ರಿಯೇಟರಿಂದ ಬೊಕ್ಕೆ ಸಿಕ್ಕಿದೆ. ಹಾಂ ಸರಿ, ಒಂದೇ ನಿಮಿಷ, ನಿಮ್ಗೊಂದು ಗಿಫ್ಟ್ ಇದೆ. ನಿಮಗೆ ಕಿಟ್ಕ್ಯಾಟ್ ಇಷ್ಟನಾ ಕ್ಯಾಡ್ಬರಿ ಇಷ್ಟನಾ? ಯಾವ ಫ್ಲೇವರ್ ಇಷ್ಟ ಅದನ್ನೇ ಗೊತ್ತಾಗ್ತದಲ್ಲ. ಸೇಫ್ಟಿಗೆ ಇದು ಕೊಟ್ಟಿರಿ, ಆಮೇಲೆ ನೀವು ತಗೊಳ್ಳೋಣ ಬೇಕು ಅಂದರೆ. ಕರೆಕ್ಟಾಗಿ ಮಾಡಿದೆ ತಾನೆ? ಹೊಸದ ತಗೊಂಡು ವೇಸ್ಟ್ ಆಗ್ಬಿಡ್ದಲ್ವ ಸುಮ್ಮನೆ. ಬಬ್ಲಿ ಇದು ಬೇಡ ಹಂಗಾದ್ರೆ. ಸೊ ಅವಾಗ ಅದನ್ನ ತಗೊಳ್ಳೋಣ ಅಂತ. 4 ಫ್ಲೇವರ್ ಐತೆ, ಯಾವ್ದು ತಗೊಳೋದು? ಬಬ್ಲಿ. ಕಿಟ್ಕ್ಯಾಟ್ ಅಲ್ಲಿ ಒಂದು 4-5 ಫ್ಲೇವರ್ಸ್ ಇದೆ ಅಲ್ವಾ? ಅದು ರೆಡ್ ಕಲರ್. ಓಕೆ, ಹೌದಾ? ನಾನು ಒಂದು ತಿಂದಿರೋದು. ಯಾಕೆ ಇವಾಗ ಡಾರ್ಕ್ ತಗೊಂಡ್ಬಂದಿದ್ದೀರಾ? ಇಲ್ಲ ನಾನು ತುಂಬಾ ಮಾತಾಡ್ತಿದ್ದೀನಿ. ಇಲ್ಲ ಕರೆಕ್ಟಾಗಿ ಮಾತಾಡ್ತಾ ಇರ. ಹಿಂಗೆ ಇದ್ರೆ ನಾನು ಕೂಡ ಖುಷಿ ಆಗುತ್ತೆ ಮಾತಾಡೋಕ್ಕೆ. ನಾನು ನಿಮಗೆ ಕಂಫರ್ಟ್ ಮಾಡ್ತಿದ್ದೀನಿ ಅನ್ಸುತ್ತೆ ಅಲ್ವಾ? ನೀವೇನೋ ನರ್ವಸ್ ಆಗಿದಾಗ ಏನು ಮಾಡ್ತೀರಾ? ಪ್ರೇ ಮಾಡ್ತೀನಿ.
ಏನು ಮಾಡಿದ್ರೆ ಪ್ರೇ ಮಾಡಿ ಓಕೆ ಮಾಡ್ತೀರಾ. ಇವಾಗ ಏನು ಮಾಡಿ ಅಂದರೆ ನನ್ನ ಮುಖ ಒಂದು 10 ಸೆಕೆಂಡ್ಸ್ ನೋಡಿ. ಓ ಮೈ ಗಾಡ್, ವರ್ಕಿಂಗ್ 5 ಸೆಕೆಂಡಲ್ಲಿ ವರ್ಕ್ ಆಗ್ತೈತಿ. ಏನಕ್ಕೆ ಸರಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಗೈಸ್. ನಾನು ನರ್ವಸ್ ಆಗಿದೆ ಗೈಸ್, ನನ್ನ ಮುಖ ನರ್ವಸ್ ಆಗಿರೋ ಥರ ಕಾಣಿಸ್ತೈತೆ ಗೈಸ್. ನಾರ್ಮಲ್ ಆಗಿಲ್ಲ, ನಾನು ಸ್ಪೆಕ್ಸ್ ಒಂದು ಹಾಕೊಂಡಿಲ್ಲ ಅಷ್ಟೇ. ಇಲ್ಲ ನೀನು ಯಾವಾಗ ಹಾಕೋದು ಏನನ್ನ ಪರವಾಗಿಲ್ಲ. ಸರಿ ಬನ್ನಿ ಇವಾಗ ಒಂದು ಸ್ವಲ್ಪ ಈಶ್ ಹೋಗೋಣ, ತಿನ್ಕೊಂಡು ಒಟ್ಟೆ ಅವ್ರು ರಶೀತ್ ಆಯ್ತಾ ನಿಮಗೆ? ಫುಡ್ ಕ್ರೇವಿಂಗ್ಸ್ ಅಂತ ಹಾಕಲ್ವಾ? ಕ್ರೇವಿಂಗ್ಸ್ ಅಂತ ಆಗುತ್ತೆ ಮಿಡ್ ನೈಟ್ ಕ್ರೇವಿಂಗ್ಸ್ ಅಂತ ಬಂದಾಗ ಮ್ಯಾಗಿ ಬೆಳಗೆಲ್ಲ ಆರ್ಡರ್ ಮಾಡ್ಕೊಂಡು ತಿಂತೀನಿ ನಾನು. ಮ್ಯಾಗಿ ಒಳ್ಳೇದಲ್ಲ. ಬಟ್ ಏನು ಮಾಡೋದು, ಅದೊಂದೇ ಕ್ರೇವಿಂಗ್ಸ್ ಅಂತ. ಬಿಡಿ, ಎಷ್ಟು ವರ್ಷ ಬದುಕ್ತೀರ 2 ಮಿನಿಟ್ಸ್ ಬಿಡಿ, ಎಷ್ಟು ವರ್ಷ ಬದುಕ್ತೀರ ಬದು ಇರೋ ಅಷ್ಟು ಇಷ್ಟ ಬಂದ ತಿನ್ಬೇಕು, ಚೆನ್ನಾಗಿರ್ಬೇಕು. ನೀವು ನಿಮ್ಗೆ ಕ್ರೇವಿಂಗ್ಸ್? ನಾವು ರಾತ್ರಿ ನೀವು ಹೋಗೋದೇ ಲೇಟ್ ಅನ್ಸುತ್ತೆ ಮನೆಗೆಲ್ಲ. ಏನು ಸಿಕ್ಕಿದ್ರು ತಿಂತೀವಿ, ಆರಾಮಾಗಿರ್ತೀವಿ. ನಮ್ಗೆ ಆ ಥರ ಕ್ರೇವ್ ಇದೆ ಅಂತ ಯಾವುದೂ ಇಲ್ಲ. ಅದೇ ಟೈಮ್ ಹೊಟ್ಟೆ ಹಸಿರು ಸಿಕ್ಕಿದ್ರೆ ಸಾಕು. ಈ ಕಡೆ ಹೋದ್ರೆ ಎಲ್ಲಿಗೆ ಹೋಗುತ್ತೆ, ಈ ಕಡೆ ಹೋದ್ರೆ ಎಲ್ಲಿಗೆ ಹೋಗುತ್ತೆ? ನೀವೇ ಈ ಕಡೆ ಹೋದ್ರೆ ಮೇ ಬಿ ಚಾಟ್ಸ್ ಹೋಗುತ್ತೆ ಅನ್ಸುತ್ತೆ. ಈ ಕಡೆ ಹೋದ್ರೆ ನಮ್ಮ PG PG ಬೇಡ, ಇವಾಗ ಅಲ್ಲಿ ಹೋಗೋಣ. ನೀವು PG ಹತ್ರ ಬಂದಿರ್ಲಿಲ್ಲ ತಾನೇ? ಬರ್ತಾ ಇದ್ದೆ, PG ಮುಂದೆ ನಿಂತಿದ್ದೆ. ಆಗ್ಲಿ ಒಬ್ರು ಯಾರು ಒಂದು ಅಂಕಲ್ ಸ್ಕೂಟಿಲಿ ಬಂದ್ರು, ಒಳಗಡೆ ಯಾವುದೋ ಒಂದು ಅಣ್ಣ ಗೇಟ್ ತೆಗೆದ್ರು. ಈ ಗ್ಯಾಪಲ್ಲಿ ನೀವು ಚೆನ್ನಾಗಿ ರೆಡಿಯಾಗಿ ನಾವು ನೋಡಿ ಅವ್ರ ಬ್ಯಾಡ್ ಇಂಪ್ರೆಷನ್ ಹೋಗಿ ನಿಮ್ಮ ಫ್ಯಾಮಿಲಿಗೆ ಏನಾದ್ರು ಕಂಪ್ಲೇಂಟ್ ಹೇಳಿದ್ರೆ? ಇಲ್ಲ ಗೈಸ್, ನಮ್ಮ ಅಮ್ಮನೂ ನೋಡ್ತಾರೆ, ಬ್ಲಾಗ್ಸ್ ಎಲ್ಲ ಇರ್ತಾರೆ. ನೋ ಪ್ರಾಬ್ಲಮ್. ಸರಿ, ಚಾಟ್ಸ್ ಬಿಡಿ. ಫುಡ್ಡಲ್ಲಿ ಏನು ಇಷ್ಟ ನಿಮಗೆ? ಚಿಕನ್. ನೀವು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್? ನಾನ್ ವೆಜಿಟೇರಿಯನ್. ಮಂಡ್ಯ ಹುಡುಗಿ ಗೈಸ್ ನಾನು. ಮೈ ಗಾಡ್, ನಾನು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ನೀವು ನಾನ್ ವೆಜಿಟೇರಿಯನ್? ಸೂಪರ್. ಹಂಗೆ ಚೆನ್ನಾಗಿ ನೋಡ್ತಾ ಇರೋ ವ್ಲಾಗ್ ನೋಡ್ತಾ ಇರೋ ಬಿಟ್ರಿ. ನಾನು ನೋಡಿದಷ್ಟು ಮಾತಾಡಲ್ಲ. ಥ್ಯಾಂಕ್ ಯು ಅಂತ. ಯುವರ್ ಸಪೋರ್ಟ್ ಮೀನ್ಸ್ ಅ ಲಾಟ್. ನಿಮಗೆ ನಡೆಯೋದು ಇಷ್ಟ, ಗಾಡಿಲಿ ಓಡಾಡೋದು ಇಷ್ಟ? ನನ್ನ ವಾಕ್. ಹೆಂಗೆ ತೇಜ? ನನಗೆ ಇವಾಗ ವಾಕಿಂಗ್ ತುಂಬಾ ಇಷ್ಟ ಆಗ್ತೈತೆ. ಇಲ್ಲ ಕಣ, ನೀ ಆದ್ರೆ ಇದ್ದ ಕೂಡ ವಾಕಿಂಗ್ ಇಷ್ಟ ಅನ್ಸುತ್ತೆ. ಅಂದ್ರೆ ಇವತ್ತು ಅಲ್ಲ, ಸ್ಪೆಷಲ್ ಡೇ. ಏರ್ಪಮಿಂದ ಬರೋದು ನಡ್ಕೊಂಡು ಬಂದ್ರ ನಿಮ್ನ ತುಂಬಾ ವಾಕ್ ಮಾಡಿಸ್ತಿದ್ದೀನಿ ಅನ್ಸುತ್ತೆ. ಇವೆಲ್ಲ ನನ್ನ ಕಸಿನ್ ಜೊತೆ ವಾಕ್ ಮಾಡ್ರೆ ಇನ್ನೂ ಕಿಲೋಮೀಟರ್ ಗಟ್ಟೆ ವಾಕ್ ಮಾಡ್ತೀನಿ. ನನ್ನ ಕಸಿನ್ ಎಲ್ಲಿ ಚರ್ಚ್ ಸ್ಟ್ರೀಟಿಂದ ಅವ್ರ ಮನೆ ಕಬ್ಬಿನಪೇಟೆ ಇರೋವರೆಗೂ 2 ಸತಿ ವಾಕ್ ಮಾಡಿಸ್ತಾನೆ. ನಾನು ನೀವಲ್ಲೇ ಹೇಳಿದ್ರೆ ನಾನು ಮೆಟ್ರೋ ಹತ್ರನೇ ಬರ್ತೀನಿ. ಹೇಳೋಣ ಅಂತಿದ್ದೆ, ಆದರೆ ಬಂದರೆ ಅದು ಯಾಕೋ ಸ್ವಲ್ಪ ಪ್ರಾಪರ್ ಇಂಪ್ರೆಷನ್ ಥರ ಕಾಣಿಸಲ್ಲ ಅನಿಸ್ತು. ಫ್ರೆಂಡ್ಸ್ ಕೂಡ ಹೇಳಿದ್ರು ಮೆಟ್ರೋ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾಕೆ ನಂಗೆ ಮನಸ್ಸಾಗಿಲ್ಲ ಅದು. ಮತ್ತೆ ಫ್ಲವರ್ಸಲ್ಲಿ ಯಾವ ಫ್ಲವರ್ ಇಷ್ಟ? ನನಗೆ ಎಲ್ಲ ಇಷ್ಟ. ನಂಗೆ ಸೂಪರ್, ನೀವು ಹಿಂದಿನ ಥರ ಇರಬೇಕು. ಎಲ್ಲ ಇಷ್ಟ. ನಿಮ್ಗೆ ಯಾವ್ದು ಇಷ್ಟ ಅಂತ? ಯಾವ್ದು ಇಷ್ಟ ನಿಮಗೆ? ನಿಮ್ಗೆ ಎಲ್ಲ ಫ್ಲವರ್ ಇಷ್ಟ, ಈ ಫ್ಲವರ್ ಇಷ್ಟ ಆಗೈತಲ್ಲ, ಹಾಗಾದ್ರೆ ನಿಮ್ಮ ಕೈಲಿರೋದೇ ಇಷ್ಟ ನನಗೆ. ಕಲರ್ಸಲ್ಲಿ ಬ್ಲ್ಯಾಕ್, ಆಮೇಲೆ ರೆಡ್. ನಿಜವಾಗ್ಲೂ ರೆಡ್ ಇಷ್ಟನಾ? ಇದು ರೆಡ್ ತಗೊಂಡಿದ್ದೆ ಏನದು ಕೋಇನ್ಸಿಡೆಂಟ್ ತರ. ಬಾಯ್ಸ್ ಆದರ್ಶನ್ ಕೇಳಿದಾಗ ಇದೊಂದು ಚೆನ್ನಾಗಿದೆ, ಸೂಟ್ ಆಗೋ ತಗೊಳ್ಳಿ ಅಂತ ಇಟ್ಕೊಟ್ರು. ಅಂದ್ರೆ ಇವಾಗ ನೀವು ಎಲ್ಲಾ ಮಾಡ್ಕೊಂಡ್ ಬಂದಿರೋದ? ಇದೆಲ್ಲ ನೆನ್ನೆ ಮೊನ್ನೆ ಪ್ಲಾನ್ಸ್ ಇದೆ. ಫಾರ್ಮಲ್ಸ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೀರ ಅಂತ ನಾನು ನಾರ್ಮಲ್ ಆಗಿ ಫಾರ್ಮಲ್ಸ್ ಹಾಕೋತಾ ಇದ್ದೆ, ಕ್ಯಾಶುವಲ್ ಸುಂದಿರ್ಲಿ ಅಂತ ಇತ್ತು ತಗೊಂಡೆ. ಅಲ್ಲ ಆಕ್ಚುಲಿ ಇದೇ ಒಂದು ಡಿಫ್ರೆಂಟ್ ಫೀಲಿಂಗ್. ಇದು ನಗಬೇಕು ಅಂತ ಅನ್ಸುತ್ತೆ, ಶೈ ಕೂಡ ಆಗುತ್ತೆ. ನೈಸ್. ಬನ್ನಿ, ಈ ವ್ಯೂ ಚೆನ್ನಾಗಿದೆ. ನಿಮ್ದು ಔಟ್ಫಿಟ್, ಕೈಲೊಂದು ಬೊಕೆ, ಮತ್ತೆ ಜಸ್ಟ್ ಸನ್ಲೈಟ್ ಹಂಗೆ ಬರ್ತಾ ಇರ್ಬೇಕಾದ್ರೆ ನಿಮ್ಗೆ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸ್ತೀರ. ಆಕ್ಚುಲಿ ಈಸ್ ಅ ಟ್ರೂ ಸಪೋರ್ಟರ್ ಫಾರ್ ಮಿ. ಯಾವಾಗಿಂದ ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡ್ತಾನೆ ಎಲ್ಲ ಉಲ್ಟಾ ನಿಂತ್ಕೊಂಡೇ ಬರ್ತಾನೆ. ಥ್ಯಾಂಕ್ ಯು ಅಂತ. ಆಟ ಸಾಮಾನಲ್ಲಿ ಆಟ ಆಡ್ತೀರಾ ಇಲ್ಲ ದೊಡ್ಡವ್ರ ಥರ ಹಂಗೆ ಇರ್ತೀರಾ? ಸ್ವಲ್ಪ ಚೈಲ್ಡಿಶ್ ನೀವು ಇಲ್ವಾ? ಇವಾಗ ಹೋಗ್ಬಿಟ್ಟಿದೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್. ನೀವು ಆಟ ಆಡ್ತೀರಾ ಅಂತ? ಸಾರಿ, ನೀವೆಲ್ಲ ಆಟ ಆಡ್ತೀರಾ? ಓಹೋ, ಇವ್ರು ಆಟಾಡಲ್ಲ. ಆಟ ಸಾಮಾನಲ್ಲಿ ಸಂಜೆ ಉರ್ಸೋದಕ್ಕೆ ಏನಾದ್ರು ಆಟ ಸಾಮಾನು ಯಾರು ಇದೆ ಅಂತಿದ್ರೆ ಅವಾಗ ಪಕ್ಕ ಆಟ ಆಡ್ತೀನಿ. ಆಕ್ಚುಲಿ ಅವ್ರು ಕ್ಯೂಟ್ ಅನ್ಸ್ತಾರೆ. ನೀವು ಕೂಡ. ಥ್ಯಾಂಕ್ ಯು. ಸಂಧ್ಯಾ ಹೋಗ್ಲದು ಆಮೇಲೆ ಇಲ್ಲ, ನಾನು ಆಕ್ಚುಲಿ ಸಣ್ಣ ಸಪೋರ್ಟ್ ಇರೋ ಪ್ಲೀಸ್. ಮಿನಿ ಸ್ಟಾರ್ಸ್ನೆಲ್ಲ ನೋಡ್ತೀನಿ ನಾನು. ಅವ್ರು ನಮ್ದು ಒಳ್ಳೆ ಟೀಮ್ ಮಿನಿ ಸ್ಟಾರ್ಸ್ ಅಂತ. ಅದೇ ಒಂಥರ ಲಕ್ ಅದು ಸಿಕ್ಕಿರೋದು. ಜೊತೆ ಇದ್ದಾಗ ಒಳ್ಳೆ ವೈಬ್ ಇರುತ್ತೆ. ಅವ್ರ ಜೊತೆ ಎಲ್ಲ ಇದ್ದಾಗ ಇನ್ನು ಸುತ್ತಾಡ್ಬೇಕು ಅನಿಸ್ತಾ ಇರುತ್ತೆ. ಓಕೆ, ಕಂಟೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ನಾನು ಹಿಂದಿಲಿ ಒಂದು ವೀಡಿಯೋ ನೋಡಿದ್ದೆ. ಅವ್ರ ಕಂಟೆಂಟು ಕನ್ನಡದಲ್ಲಿ ಇರಲಿಲ್ಲ. ಇವಾಗ ಏನಾದ್ರು ಹೊಸದಾಗಿ ಏನಾದ್ರು ಮಾಡಬೇಕು ಅಂದರೆ ಅದೇ ಪರ್ಪಸ್ಸು. ಒಂದು ಯುನಿಕ್ ಆಗಿ ಮಾಡಬೇಕು, ಇಲ್ಲ ನಮ್ಮ ಫೀಲ್ಡಲ್ಲಿ ನಮ್ಮ ರೀಜನಲ್ಲಿ ಇಲ್ದಿರೋದನ್ನು ಟ್ರೈ ಮಾಡಬೇಕು. ಆವಾಗ ಸ್ವಲ್ಪ ವರ್ಕ್ ಆಗುತ್ತೆ. ಆ ಥರದ್ದು ಅಂತ ಬಂದಾಗ ಹಿಂದಿ ವೀಡಿಯೋನ ಕನ್ನಡದಲ್ಲಿ ಮಾಡೋಣ ಅಂತ ಹೋದೆ.
ಆ ಕನ್ನಡದಲ್ಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿಲ್ಲ, ಇಂಗ್ಲೀಷಲ್ಲಿ ಮಾಡಿದೆ. ಯಾಕಂದರೆ ನನ್ನ ಥಾಟ್ ಎಕ್ಸ್ಪೆಕ್ಟೇಷನ್ ಎಲ್ಲೋ ಇತ್ತು, ಕನ್ನಡದಲ್ಲಿ ಮಾಡಿದೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದಲ್ಲ, ನಮ್ಮ ಜನಕ್ಕೆ ನೋಡ್ತಾ ಇರಲ್ಲ, ಡಿಫ್ರೆಂಟ್ ಆಗೋಗ್ಬಿಡುತ್ತೆ, ಹಿಟ್ ಆಗೋಗುತ್ತೆ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಮಾಡಿದೆ. ಎಲ್ಲ ಲ್ಯಾಂಗ್ವೇಜ್ ಅವ್ರು ನೋಡ್ತಾರೆ ಅಂತ. ಅದು ವರ್ಕ್ ಆಗಿಲ್ಲ. ಆಗ 1000 ವ್ಯೂಸ್ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಅದೇ ಒಂಥರ ಗ್ರಾಫ್ ಥರ 100, 2000, 200, 1000, 100, 200, 1000 ಅಂತ ಬರ್ತಾಯಿತ್ತು. ಅವಾಗ ಏನಿಸ್ತು ನನಗೆ ಅದ್ರ ಗ್ರೋತ್ ಏನಿದೆ ಅದು ಸ್ಯಾಟಿಸ್ಫೈ ಆಗ್ತಾಯಿಲ್ಲ ನನಗೆ. ಎಷ್ಟು ದಿನ ಆದರೂ ಕೂಡ ಅದನ್ನು ಗ್ರಾಫ್ ಥರ ಹಿಂಗೆ ಹೋಗಿ ಕೆರಡು ಹೋಗಿ ಮೇಲೆ ಬರ್ತಾಯಿತ್ತು. ಸೊ ಅವಾಗ ಏನು ಮಾಡಿದೆ ನಾನು, ಭೂಮಿಕಾ ಅಂದರೆ ನನ್ನ ಕ್ಲಾಸ್ಮೇಟ್ ಹೋಗಿದ್ದಾಳೆ, ಅವ್ರ ಜೊತೆ ಒಂದು ವಿಡಿಯೋ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಅನ್ ಇನ್ಸ್ಟೆಂಟ್ ವಿಡಿಯೋ. ಅದು ಕೂಡ ನಮ್ಮ ದ ಬಾಯ್ ಸ್ಕ್ವಾಡ್ ಅಂತ ಆಗೊಂದು ಪೇಜ್ ಇತ್ತು, ಅದು ನೋಡಿ ಅದರ ನಮ್ಮ ಕಾಲೇಜ್ಲು ಟ್ರೈ ಮಾಡೋಣ ಅಂತ ಒಂದು ವಿಡಿಯೋ ಮಾಡಿದೆ. ಜಸ್ಟ್ ಫ್ಲಾಟ್ ವಿಡಿಯೋ, ಅಷ್ಟೊಂದು ಎಡಿಟ್ಸ್ ಇಲ್ಲ ಅದರಲ್ಲಿ, ಜಸ್ಟ್ ಒಂದು ಕ್ಯಾಪ್ಷನ್ಸ್ ಹಾಕಿ ಅಪ್ಲೋಡ್ ಮಾಡಿದ್ದು. ಮಿಲಿಯನ್ಸ್ ಹೊರಟೋಯ್ತು. ಏನಾಗಿರ್ಬೋದು ಹೇಳಿ ನನಗೆ? ಖುಷಿ ಆಗಿರುತ್ತೆ, ತುಂಬ ಬೇಜಾರಾಗೋಯ್ತು. ಜಾಸ್ತಿ ಎಫರ್ಟ್ಸ್ ಹಾಕಿರಲ್ಲ ಅಂತ ಅಲ್ಲ, ಒಂದು ನನ್ನ ಬ್ಲಾಗ್ ಎಡಿಟ್ ಮಾಡೋದಕ್ಕೆ ಇಂಗ್ಲೀಷಲ್ಲಿ ಮಿಡ್-ನೈಟ್ ಅರ್ಲಿ ಮಾರ್ನಿಂಗ್ 2 o'clock ಹಿಡಿತಾ ಇತ್ತು. ಅಷ್ಟು ಕುತ್ಕೊಂಡು ನನ್ನ ಹತ್ರ ಈ ಥರ ಫೋನ್ ಇದ್ದಿದ್ದು. ಈ ಫೋನ್ಗೆ ಒಂದು ಮೈಕ್ ಪೀಸ್ 120 rupees ಕೊಟ್ಟು ಮೈಕ್ ತಗೊಂಡು ಬಂದು ಮಾತಾಡಿ ಹೇಳ್ತಾ ಇದ್ದೆ, ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಪ್ರತಿ ಬ್ಲಾಗ್. ಇಟ್ ಟುಕ್ಸ್ ಲಾಟ್ ಆಫ್ ಟೈಮ್. ಅಷ್ಟು ಎಫರ್ಟ್ ಹಾಕಕ್ಕೆ ಮಾಡಿರೋ ವಿಡಿಯೋ ಬರೀ ಥೌಸಂಡ್ಸಲ್ಲಿದೆ. ಎಫರ್ಟ್ ಹಾಕಿದ್ರೆ ಮಾಡಿರೋ ವಿಡಿಯೋ ಮಿಲಿಯನ್ಸಲ್ಲಿ ರೀಚ್ ಆಗಿದೆ. ವಾಟ್ ಇಸ್ ದ ಸೊಸೈಟಿ ಅನ್ಸ್ಬಿಡುತ್ತೆ ನನಗೆ. ಬೇಗ ಕನೆಕ್ಟ್ ಆಗೋದೇ ಬೇರೆ ರೀತಿ ಇವಾಗ. ಜನರಲ್ಲಿ ಆಗ ಐ ಟುಕ್ 1 month ಬ್ರೇಕ್. ಯಾವುದು ನಮ್ಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಬರೀ ಕ್ವಶನ್ಸ್ ಕೇಳೋದನ್ನೇ ವಿಡಿಯೋಸ್ ಮಾಡ್ತಾ ಇದ್ದೆ. ನೋಡಿದ್ದೀನಿ, ಕಾಲೇಜಲ್ಲೆಲ್ಲ ಮಾಡ್ತಿದ್ರು. ಅವಾಗ ನನಗೊಂದು ಥಾಟ್ ಬಂತು, ಎನಿವೇಸ್ ಕನ್ನಡದಲ್ಲಿ ಏನೋ ಕ್ವಶನ್ಸ್ ಕೇಳ್ತಾ ಕನ್ನಡದಲ್ಲೂ ಬಂದೆ. ಅವಾಗ ರೀಚ್ ಆಗಿ ಸ್ಟಾರ್ಟ್ ಆಯಿತು. ಅವಾಗ ನಾನು ಯೋಚನೆ ಬಂತು, ಕನ್ನಡದಲ್ಲಿ ಇದು ರೀಚ್ ಆಗ್ತಿದೆ ಅಂದರೆ ನಾನು ಕನ್ನಡದಲ್ಲಿ ವಿಡಿಯೋ ವ್ಲಾಗ್ಸ್ ಮಾಡಿದ್ರೆ ಹೇಗಿರ್ಬೋದು ಅಂತ ಒಂದು ಥಾಟ್ ಇತ್ತು. ಟ್ರೈ ಮಾಡಿದೆ. ಮಗನ್ ಫಸ್ಟ್ ವಿಡಿಯೋ ಒಂದು 10K ದಾಟ್ಬಿಟ್ಟಿತ್ತು. ದಟ್ ವಾಸ್ ಹ್ಯಾಪಿ ಫಾರ್ ಮೀ. ಸೆಕ್ಯೂರಿಟಿ ನೋಡ್ತೀನಿ, ಅದು ರೇಂಜ್ ಹಂಗೆ ದಾಟ್ತಾ ಆಯಿತು. ಒಂದು 10 ಆದರೆ, ಒಂದು 12 ಆದರೆ, 14, 18 ಅಂದರೆ ಆ ವಿಡಿಯೋ ಕೂಡ ಡೈಲಿ ವ್ಯೂಸಲ್ಲಿ ಇಂಕ್ರೀಸ್ ಆಗ್ತಾಯಿತ್ತು. 100K ಟಚ್ ಆಗೋಯ್ತು. ನನಗೆ ಸಾಕು, ನನ್ನ ಲೈಫ್ ಸೆಟ್ಲ್ ಅನ್ಸ್ಬಿಡ್ತು. ಆದರೆ ಐ ಗಾಟ್ ಸಾರಿ ಹೇಳಿ ಆಮೇಲೆ ಕನೆಕ್ಟಿವ್ ಅದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗೋಗಿದೆ. ಹೇಳಿ ಪರವಾಗಿಲ್ಲ. ಅದು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇತ್ತಲ್ಲ, ದಟ್ಸ್ ವೇರ್ ದ ವ್ಲಾಗ್ಸ್ ಜರ್ನಿ, ಮಿನಿ ವ್ಲಾಗ್ಸ್ ಜರ್ನಿ ಸ್ಟಾರ್ಟೆಡ್. ಜಾಸ್ತಿ ಎಫರ್ಟ್ಸ್ ಹಾಕಿದ್ದಾರೆ ಗೈಸ್. ಇನ್ನು ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ತೇಜ 2K2. ಥ್ಯಾಂಕ್ ಯು. ಬೈ ಗೋಲ್ಗಪ್ಪ ಮಾತಾಡೋದೇ ಇಲ್ಲ ಅಂತ ನಗು ಬತ್ತೆ, ನಗ್ತಾ ಇಲ್ಲ ಇವರು. ಕ್ಯಾ ಬೈ ಹಸ್ರ ಇರ್ತಾರೆ ಕಿಸಾ ದಿಕ್ರೆ ಅವ್ರಿಗೆ. ಸ್ವಲ್ಪ ಜೋರ್ ಸೆ ಬೋಲ್ ಬೈ. अच्छे दिख रहे हो. ಅಚ್ಚಾ ದಿಕ್ರೆ ಚೆನ್ನಾಗಿ ಕಾಣಿಸ್ತಾ ಇವೆ ಅಂತ. ಇಲ್ಲ ಇಟ್ಸ್ ಎಷ್ಟು ಇಷ್ಟಪಡ್ತೀರಾ? ದಿನ ತಿಂತೀವಿ. ನೀವು ಒಂದು ಟೈಮಲ್ಲಿ ಬೇಕಾದರೆ ಮನೇಲಿ ನಿಮ್ದು ಯಾವುದೋ ಒಂದು ಲವ್ ಸ್ಟೋರಿ ನಡೆದಿರುತ್ತೆ ಅಂತ ಇಟ್ಕೊಳ್ಳಿ, ಮನೇಲಿ ಗೊತ್ತಿರಲ್ಲ. ನೀವೇನು ಮಾಡ್ತೀರಾ, ಪೀಸ್ ಮೂಮೆಂಟ್ನ, ಪೀಸ್ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಅಂತ ಎಲ್ಲ ರೆಸಾರ್ಟ್ಗೋ ಇಲ್ಲ ಯಾವ್ದಾದ್ರು ಹೋಟ್ಲಿಗೋ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಕೂತಿರ್ತಾರೆ, ಊಟ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಕೋಇನ್ಸಿಡೆಂಟು, ಅನ್ಎಕ್ಸ್ಪೆಕ್ಟೆಡ್ ಗೊತ್ತಿಲ್ಲ, ನಿಮ್ಮ ಅಪ್ಪ ಅಮ್ಮ ಕೂಡ ಅದೇ ರೆಸಾರ್ಟ್ಗೋ ಅದೇ ಹೋಟ್ಲಿಗೋ ಬರ್ತಾರೆ. ಆಗ ನಿಮ್ಮ ಹುಡುಗ ಹೇಳ್ತಾನೆ, ದಿಸ್ ಇಸ್ ದ ಟೈಮ್ ಟು ಎಕ್ಸ್ಪ್ರೆಸ್ ಅಂತ. ಆದರೆ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟ ಇರಲ್ಲ. ಒಂದು ಆ ಹುಡುಗನ ಜೊತೆ ಇರಬೇಕು, ಇಲ್ಲ ಹುಡುಗನ ಬಿಟ್ಟು ಅಪ್ಪ ಅಮ್ಮನ ಹತ್ರ ಹೋಗಬೇಕು ಆ ಮೂಮೆಂಟ್ ಆಫ್ ಟೈಮಲ್ಲಿ. ಆಗ ಏನು ಮಾಡ್ತೀರಾ? ಆ ಮೂಮೆಂಟಲ್ಲಿ ಮಾತ್ರ. ಆ ಮೂಮೆಂಟಲ್ಲಿ ಅದು ಯೋಚನೆ ಮಾಡಿ. ಹುಡುಗ ನಿಮ್ಮನ್ನ ತುಂಬ ಇಷ್ಟಪಟ್ಟಿರ್ತಾನೆ, ಬಿಟ್ಟವರೇ ತುಂಬ ಹರ್ಟ್ ಆಗುತ್ತೆ ಅವನಿಗೆ. ಅವನೆಲ್ಲ ಲೈಫ್ನ ಬಿಟ್ಟು ನಿಮಗೋಸ್ಕರ ಅಂತ ಬಂದಿರ್ತಾನೆ. ಅವ್ನು ರೆಡಿ ಇರ್ತಾನೆ ಮದುವೆ ಆಗೋದಕ್ಕೆ, ಅಪ್ಪ ಅಮ್ಮನ ಹತ್ರ ಎಕ್ಸ್ಪ್ರೆಸ್ ಮಾಡೋದು ಹೇಳಕ್ಕೆ ರೆಡಿ ಇರ್ತಾನೆ. ಆ ಪಾಯಿಂಟ್ ಆಫ್ ಟೈಮ್ ಏನು ಮಾಡ್ತೀರಾ? ಇದೆಲ್ಲ ಓಕೆ ಇದ್ದರೆ ಬಾಯ್ಗೆ ಐ ವಿಲ್ ಸ್ಟೇ ವಿತ್ ಬಾಯ್. ನಾನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಹೋಗಲ್ಲ. ಅಪ್ಪ ಅಮ್ಮನ ಬಿಟ್ಟು ಹೋಗೋದಲ್ಲ, ಅಪ್ಪ ಅಮ್ಮನ ಮುಂದೆ ಕುತ್ಕೊಳಕ್ಕೆ ರೆಡಿ ಆಗಿದೆ. ಓಕೆ ಫೈನ್. ಅಂಡ್ ನಮ್ಮ ಮನೆ ಸಪೋರ್ಟ್ ಮಾಡ್ತಾರೆ ಗೈಸ್. ಓ ಹೋ 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 ಲವ್ ಸ್ಟೋರಿ ಸಪೋರ್ಟ್ ಇದೆ ನಿಮ್ಮದು? ಲವ್ ಸ್ಟೋರಿ ಅಂತಲ್ಲ, ಯಾರೇ ನಿಂಗೆ ಏನೇ ಹೇಳಿದ್ರು ನೀನು ನನ್ನ ಹತ್ರ ಬಂದು ಮಾತಾಡ್ಬೋದು ಅಂತ ನಮ್ಮಮ್ಮ ಹೇಳಿದ್ರು. ಆ್ಯಕ್ಚುಲಿ ಮನೇಲಿ 2 ಥರ ಇದ್ರೇ ವರ್ಕ್ ಆಗೋದು. ಒಂದು ಹಾರ್ಡ್ ಕಾರ್ನರ್, ಒಂದು ಸಾಫ್ಟ್ ಕಾರ್ನರ್ ಇರಬೇಕು. ಏನೇ ಮಾಡಿದ್ರು ಸಪೋರ್ಟ್ ಮಾಡೋ ತಾಯಿ ಇದ್ದಾಗ ಮಾತ್ರ ಕೂಡ ಏನಾದರೂ ಹೇಳ್ತೀರಾ. ಅತ್ತೆ ಮೇಲೆ ಕೂಡ ಹಂಗೆ. ಅತ್ತಮ್ಮ ಸಪೋರ್ಟಿವ್ ಟು ಸಂಜೆ, ಅವ್ರ ಮಾವ ನಾಟ್ ಸೋ ಸಪೋರ್ಟಿವ್, ಸ್ವಲ್ಪ ಲಾಜಿಕಲ್ ಜಾಸ್ತಿ. ನಮ್ಮಪ್ಪನೇ ಹೇಳ್ತಿರ್ತಾರೆ, ನಮ್ಮಮ್ಮ ಬೇಕಾದ್ರೆ ಹೇಳ್ತಾರೆ ನಿಂಗೆ ಯಾರು ಇಷ್ಟ ಆದರೆ ಹೇಳು ಅಂತ. ಬಟ್ ನಮ್ಮಪ್ಪ ವೆರಿ ಸ್ಟ್ರಿಕ್ಟ್. ಅವರು ಇಲ್ಲ ನಾನೇ ಮಾಡ್ತೀನಿ ಎಲ್ಲ. ಇರೋದು ಒಳ್ಳೇದೇ ಎಲ್ಲ ಆ ಥರ. ಅಟ್ಲೀಸ್ಟ್ ಅವಾಗಾದರೂ ಫ್ಯಾಮಿಲಿ ಒಬ್ರಿಗಾದ್ರೂ ಏನಾದ್ರು ವಿಷಯ ಎಲ್ಲ ಹೇಳಬೇಕು ಅಂತ ಅನ್ಸುತ್ತೆ. ನಾನು ಎಲ್ಲ ಶೇರ್ ಮಾಡ್ತೀನಿ ನಮ್ಮಮ್ಮ ಜೊತೆ. ಇದನ್ನು ಶೇರ್ ಮಾಡಿ. ನೀವು ಕೆಲವರು ಇರ್ತಾರೆ ಈ ಥರ ಸಿಚುವೇಶನ್ ಇದ್ದಾಗ. ಒಂದು ಹುಡುಗಿ ಹತ್ರ ಅವ್ರ ಅಪ್ಪ ಅಮ್ಮನ ಹತ್ರ ಅಪ್ರೋಚ್ ಮಾಡ್ತೀರಾ?
ಮತ್ತೆ ಕೇಳಿ, ನೀವು ಕ್ವಶನ್ ಫ್ರೇಮ್ ಮಾಡಿ ಕರೆಕ್ಟಾಗಿ ಆನ್ಸರ್ ಕೊಡ್ತೀನಿ ನಾನು. ಇವಾಗ ನೀವು ನಂಗೆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿದ್ರಿ ಅಲ್ವಾ, ಅದೇ ಸಿಚುವೇಶನ್ ಇವಾಗ ನೀವು ನಂಗೆ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿದ್ರಿ ಅಲ್ವಾ, ಅದೇ ಸಿಚುವೇಶನ್. ನಾಯ್ಸ್ ಜಾಸ್ತಿ ಇದೆ, ಆ ಕಡೆ ಹೇಳ್ತೀನಿ ಬನ್ನಿ. ಪಿಜ್ಜಾಸು ಯಾಕೆ ತಿನ್ನಲ್ವಾ? ಬರ್ಗರ್ ತಿನ್ನಲ್ಲ, ಪಿಜ್ಜಾ. ನಾವು ಪಿಜ್ಜಾ ತಿಂತೀವಿ. ಓ ಗೈಸ್, ಇಂಥ ಹುಡುಗಿ ಎಲ್ಲಿ ಸಿಗ್ತಾರೆ? ಕುಷ್ಕನ ಇಲ್ಲ ಅಮ್ಮ ಮಾಡಿದ ಪಲಾವ? ಕುಷ್ಕ ಟೇಸ್ಟ್ ಮಾಡಿದ್ದೀನಿ. ಹಿಂಗೆ ಕೊಡೋದು ಪ್ರಾಬ್ಲಮ್ ಇಲ್ಲ ಅಂದರೆ ನಿಮ್ಮ ಇಷ್ಟ. ಇಷ್ಟಿತ್ತ ಸಾಕಿತ್ತು, ಇಂಪ್ರೆಸ್ ಆಗ್ಬಿಟ್ಟೆ. ಕೇಕ ತಗೋ ಅಂತ 100 ರೂಪಾಯಿ ಖರ್ಚಾಗ್ಲಿ 200 ರೂಪಾಯಿ ಖರ್ಚಾಗ್ಲಿ ಸ್ವಲ್ಪ ಉರಿಸ್ಬೇಕು ಇವ್ರಿಗೆ. ಆ 100 ರೂಪಾಯಿ 200 ರೂಪಾಯಿ ಬಜೆಟ್ ಇದ್ದಿತ್ತು, ಅಷ್ಟೆಲ್ಲ ಯಾರು ಉರ್ಸಕ್ಕಾಗುತ್ತೆ ಯೋಚನೆ. ಇದುವರೆಗೂ ಯಾವ್ದಾದ್ರು ಹೋಟ್ಲಲ್ಲಿ ಒಂದು ಊಟ ತಿಂದು ಅದು ಇಷ್ಟ ಆಗಿಲ್ಲ ಅಂತ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಾ? ಎಲ್ಲಿ ಇನ್ನೊಂದು ಕೇಳಲ್ಲ ನಿಮ್ಮನ್ನ, ಬೇಜಾರಾಗಬೇಡಿ, ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ.